ಹಲೋ ಸ್ನೇಹಿತರೆ, ಇವಾಗೇನು ರೂಮರ್ಸ್ಗಳೆಲ್ಲ ಒಡ್ಡಾಡ್ತಿದ್ವೋ ಹಸಿಲಿವುಡ್ ಅವೈಲೇಬಲ್ ಇರ್ತಾರೆ ಇರಲ್ಲ ಅಂತ, ಈಗ ಅಫಿಷಿಯಲಾಗಿ ಅಪ್ಡೇಟ್ ಬಂದಿದೆ. ಹಸಿಲಿವುಡ್ ಅನ್ಅವೈಲೇಬಲ್ ಫಾರ್ ಪ್ಲೇ ಹೌಸ್ ಹಾಗೂ ಲೀಗ್ ಮ್ಯಾಚಸ್, ಉಳಿದಿರುವಂಥ ಮ್ಯಾಚಸ್ಗಳಿಗೆ ಅನ್ಅವೈಲೇಬಲ್ ಆಗಿರ್ತಾರೆ ಅಂತ ಅಪ್ಡೇಟ್ಸ್ಗಳು ಬಂದಿದೆ ಡ್ಯೂ ಟು ಶೋಲ್ಡರ್ ಇಂಜುರಿ ಆಗಿತ್ತು ಅಂತ ಎಲ್ರಿಗೂ ಗೊತ್ತಿರೋದೇ. ಸೊ ಹಾಗಾಗಿ ಇನ್ನೂ ಪೇಯ್ನ್ ಇದೆಯಂತೆ ಶೋಲ್ಡರಲ್ಲಿ, ಹಾಗಾಗಿ ಅವರು ಆಡ್ತಿಲ್ಲ. ಹಸಿಲ್ವುಡ್ ಪ್ಲೇಸ್ನ ಲುಂಗಿ ಎನ್ಗಿಡಿ ರೀಪ್ಲೇಸ್ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಕೂಡ ನೋಡಿದ್ವಿ, ಇಂಜುರಿ ಆಗಿರ್ಬೇಕಾದ್ರೆ ಲುಂಗಿ ಎನ್ಗಿಡಿನೇ ರೀಪ್ಲೇಸ್ ಮಾಡಿ ಆಡಿದ್ದು. ಇವಾಗಲೂ ಹಾಗೇ ಆಡಿಸ್ತಾರೆ, ಅದರಲ್ಲೇನು ಚೇಂಜ್ ಮಾಡೋದಿಲ್ಲ. ಇನ್ನು ಫಿಲ್ ಸಾಲ್ಟ್ನ ನೋಡೋದಾದ್ರೆ ಫಿಲ್ ಸಾಲ್ಟ್ ಅವೈಲೇಬಲ್ ಇರ್ತಾರೆ. ಯಾಕೆಂದರೆ ಏನು ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಇದೆಯಲ್ಲ, ಅದಕ್ಕೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಫಿಲ್ ಸಾಲ್ಟ್ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಅಕಸ್ಮಾತ್ ಏನಾದ್ರು ಸೆಲೆಕ್ಟ್ ಮಾಡಿತ್ತು ಅಂದರೆ ಇವರು ಕೂಡ ಓಡೊಂಟಾಯ್ತಿದ್ರು ಅನಿಸುತ್ತೆ. ಇರಪ್ಪ ನಾವು ಫಸ್ಟ್ ಕಂಟ್ರಿ, ಆಮೇಲೆ ಇದೆಲ್ಲ ಮಿಕ್ಕಿದ ಮ್ಯಾಚ್ಗಳು ಅಂತ. ಇವಾಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಇವ್ರನ್ನ ಸೆಲೆಕ್ಟ್ ಮಾಡಿಲ್ಲ, ಸ್ಕ್ವಾಡಲ್ಲಿ ಕೂಡ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಇವರು ಅವೈಲೇಬಲ್ ಇರ್ತಾರೆ ಇನ್ನು ಉಳಿದಂಥ ಮ್ಯಾಚಸ್ಗಳಿಗೆಲ್ಲ. ಜೋಕೋ ಬೆಥೆಲ್ನ ನೋಡೋದಾದರೆ ಅವರು ಕೂಡ ಬರೀ ಲೀಗ್ ಮ್ಯಾಚಸ್ಗಳಿಗೆ ಅವೈಲೇಬಲ್ ಇರ್ತಾರೆ, ಪ್ಲೇ ಆಫ್ಗೆ ಅವೈಲೇಬಲ್ ಇರೋಲ್ಲ. ಏಕೆಂದರೆ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಏನು ODI ಸೀರೀಸ್ ಇದೆಯಲ್ಲ, ಇಂಗ್ಲೆಂಡ್ ಸ್ಕ್ವಾಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಬಾರಪ್ಪ ನೀನು ಚೆನ್ನಾಗಿ ಆಡ್ತೀಯಾ, ನಮ್ಮ ಸ್ಕ್ವಾಡಲ್ಲಿ ಆಡ್ಬಾ ಅಂತ ಕರ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದರೂ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಏನಾದರೂ ಮುಂಚೆ ಬಿದ್ದಿತ್ತು ಅಂದರೆ ಇವರು ಕೂಡ ಅವೈಲೇಬಲ್ ಇರ್ತಿರಲಿಲ್ಲ. ಸದ್ಯಕ್ಕೆ ಈಗ ಲೀಗ್ ಮ್ಯಾಚಸ್ಗಳಿಗೆ ಅಷ್ಟೇ ಅವೈಲೇಬಲ್ ಇರೋದು, ಪ್ಲೇ ಆಫ್ಗಳಿಗೆ ಅವೈಲೇಬಲ್ ಇರೋಲ್ಲ ಇವರು. ಸ್ಟಾರ್ಟಿಂಗ್ ಮ್ಯಾಚಸ್ಗಳಲ್ಲಿ ಫಿಲ್ ಸಾಲ್ಟ್ ಆಡ್ತಿದ್ರು, ಅವ್ರಿಗೇನೋ ಫೀವರ್ ಅಂತ ಅವ್ರನ್ನ ರಿಪ್ಲೇಸ್ ಮಾಡಿದ್ದು ಜೋಕೋ ಬೆಥೆಲ್. ಈಗ ಅವ್ರು ಅನ್ಅವೈಲೇಬಲ್ ಆಗ್ತಿದ್ದಾರೆ, ಅವ್ರನ್ನ ಮತ್ತೆ ರಿಪ್ಲೇಸ್ ಮಾಡ್ತಾ ಇರೋದು ಫಿಲ್ ಸಾಲ್ಟು. ಹೇಗಿದೆ ನೋಡಿ RCB ಲಕ್ಕು, ಕಪ್ ಹೊಡೆಯೋ ಟೈಮಲ್ಲೇ ಎಲ್ಲ ಹಿಂಗೆ ಆಗ್ತೈತೆ. ಅದೇನೋ ರಜತ್ ಪಟ್ಟಿದಾರ್ ಫಿಂಗರ್ ಇಂಜುರಿಯಿಂದ ಒಂದೆರಡು ಮ್ಯಾಚ್ ಆಡಲ್ಲ ಅಂತ ಇದ್ದಾರೆ. ಅಪ್ಡೇಟ್ ಬಂದಿದ ತಕ್ಷಣ ತಿಳಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.